ಹಾಗೆ ಮಹೇಶನ ಬಗ್ಗೆ ನಾನು 2 ಮಾತು ಹೇಳಲೇಬೇಕು. ಅವನು ಹಂಗೆ ಪಾಪ ಸಾಕಷ್ಟು ಅವಮಾನಗಳು, ಹಳ್ಳಿಯಿಂದ ಬಂದವರು ಎಲ್ಲೋ ಒಂದು ಇಂಗ್ಲೀಷ್ ಮಿಸ್ ಆದ್ರೆ ಅದನ್ನು ಟ್ರೋಲ್ ಮಾಡಿ, ಅವನ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡಿ, ಅದನ್ನೇ ಇಟ್ಕೊಂಡು ಮೆರವಣಿಗೆ ಮಾಡಿ, ಅವನ ದಡ್ಡ ಅನ್ನೋ ಥರನೋ ಇನ್ನೊಂದು ಥರನೋ ಏನೇನೋ ಪೋಟ್ರಿ ಮಾಡ್ತಾ ಎಷ್ಟು ಜನ ಬುದ್ಧಿವಂತರು. ನಾನು ಅವತ್ತು ಎಜುಕೇಷನ್ ಅಂದಿದ್ದು ಆ ಎಜುಕೇಷನ್ ಅಲ್ಲ, ಸಿನಿಮಾ ಜ್ಞಾನ ಬೇಕು ಅಂತ ನಾನು ಹೇಳಿದೆ. ಅವತ್ತು ಕಾಂಟ್ರವರ್ಸಿ ಆಯಿತು, ಅದನ್ನೇ ಹೇಳಿದ್ದು. ನಾನು ಅವನೆಲ್ಲ ಏನು ಡಿಗ್ರಿ ಮಾಡಿದವರಲ್ಲ, ಬಟ್ ಬಂದು ಯಾವುದೋ ಊರಿಂದ ಒಂದು ಹಳ್ಳಿಯಿಂದ 10 ವರ್ಷ ಸಿನಿಮಾ ಕಲ್ತಿದ್ದಾನೆ ಅವನು. 15 ವರ್ಷ ಮಣ್ಣು ಓದ್ತಿದ್ದಾನೆ ಸಿನಿಮಾದಲ್ಲಿ. ಟೀ ಕಾಫಿ ಕೊಡೋದ್ರಿಂದ ಪ್ರತಿಯೊಂದರಲ್ಲೂ ನಿಂತಿದ್ದಾನೆ. ಸಣ್ಣ ಪುಟ್ಟ ತಪ್ಪುಗಳಾಗ್ತವೆ, ಕ್ಷಮಿಸ್ಕೊಂಡು ಮುಂದಕ್ಕೆ ಹೋಗ್ಬೇಕು. ಮನುಷ್ಯ ಹಂಗೆ ಅಲ್ವಾ, ನಮ್ಮ ತಾಯಿ ಇಂಗ್ಲೀಷ್ ಬರಲ್ಲ ಹಂಗಂತ ಗ್ರೇಟ್ ಅಲ್ವಾ? ಆ ವಿಚಾರಗಳನ್ನ ಇಟ್ಕೊಂಡು ಒಬ್ಬ ವ್ಯಕ್ತಿನ ತುಳಿದ್ಬಿಟ್ರೆ, ಸಪ್ರೆಸ್ ಮಾಡ್ಬಿಟ್ರೆ ಎದ್ದು ಹೇಳಿದಂಗೆ ಜನ. ಹಂಗೆ ನಾನು ಅವನಲ್ಲಿ ಕಂಡಿದ್ದ ಅವತ್ತು ಅಯೋಗ್ಯ ಅಂತ ಸ್ಕ್ರಿಪ್ಟ್ ತಗೊಂಡ್ಬಂದಾಗ ಅವ್ನ ಸ್ಕ್ರಿಪ್ಟ್ ಕಾಣಿಸ್ತು, ಅವ್ನ ಕೆಲಸ ಕಾಣಿಸ್ತು ನನಗೆ, ಬಾ ಸಿನಿಮಾ ಮಾಡೋಣ ಅಂತಂದ್ರೆ ನಿಂತ್ಕೊಂಡೆ. ಸರ್, ಎಷ್ಟು ಜನ ತುಂಬಾ ಓದ್ಕೊಂಡಿರು, ಎಷ್ಟು ಫೇಲ್ಯೂರ್ಗಳನ್ನ ಕೊಟ್ಟಿರುವ ಸಿನಿಮಾ ಇಂಡಸ್ಟ್ರಿನಲ್ಲಿ. ಆಯ್ತು, ಅವನು ಅವಿದ್ಯಾವಂತ ಅಂತ ಕರೆದ್ಬಿಟ್ಟು ಕನ್ಸಿಡರ್ ಮಾಡೋದಾದ್ರೆ ನೀವು, ನನ್ನ ಅವಿದ್ಯಾವಂತ ಕನ್ಸಿಡರ್ ಮಾಡೋದಾದ್ರೆ ಸರಿ, ನಾವು ಅಯೋಗ್ಯ ಅಂತ ಒಂದು ಸಿನಿಮಾ 100 ದಿವಸ ಕೊಟ್ಟವಲ್ಲ, ಆಯ್ತಲ್ವಾ? ನಮ್ಮ ಸಾಂಗ್ ಬರೋಕ್ಕಿಂತ ಮುಂಚೆನೆ ಇನ್ನು ನೋಡಿರೋದೇ ಇಲ್ಲ, ತೆಗೆದು ನೋಡಿ, ಇನ್ನು ಹಾಕಿರ್ತೀವಿ ಅಷ್ಟೇ. ಜಸ್ಟ್ ಯೂಟ್ಯೂಬಲ್ಲಿ ಓಪನ್ ಆಗಿ 5 ನಿಮಿಷ ಬೇಕು ಅಂತ ನೋಡಕ್ಕೆ ಅಷ್ಟು 10 ಕಮೆಂಟ್ ನೆಗೆಟಿವ್ ಬಂದಿರ್ತವೆ. ನೀವು ಹಂಗೆ ಮಾಡಿದ್ದೀರಾ, ಹಿಂಗೆ ಆಯ್ತು, ಥ್ಯಾಂಕ್ ಯು ಸೋ ಮಚ್ ನಿಮಗೆಲ್ಲ, ಥ್ಯಾಂಕ್ ಯು ವೆರಿ ಮಚ್. ಯಾಕಂದ್ರೆ ನೀವೇ ನಮಗೆ ಕಾಯ್ತಾ ಇರೋದು. ಇನ್ನು ಟ್ರಿಗರ್ ಮಾಡ್ತೀರಾ ನಮಗೆ, ಏಯ್ ಚೆನ್ನಾಗಿ ಕೆಲಸ ಮಾಡೋಲ್ಲೋ ಅಂತ. ನಮ್ಮ ತಪ್ಪುಗಳೆಲ್ಲ ಜಾಸ್ತಿ ಹೇಳ್ತೀರಾ, ತಪ್ಪಿಲ್ಲ ಅಂದ್ರೂ ಹೇಳ್ತೀರಾ, ಪರವಾಗಿಲ್ಲ, ನಾನು ಅದನ್ನು ತಗೋತೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.